ಹೋಳಿ ಹಬ್ಬದ ಜೊತೆಗೆ ಈ ಚಂದ್ರಗ್ರಹಣ ಬಂದಿರುವಂಥದ್ದು. ಮೊದಲಿಗೆ ಚಂದ್ರಗ್ರಹಣದ ಬಗ್ಗೆ ತಿಳಿಸೋದಾದ್ರೆ? ನೋಡಿ, ವರ್ಷದಲ್ಲಿ 4 ಅಥವಾ 5, 6 ಗ್ರಹಣಗಳಾಗೋದು ಸಹಜವಾಗಿರುತ್ತೆ. ಒಂದಷ್ಟು ಗ್ರಹಣಗಳು ನಮ್ಮ ಭಾರತಕ್ಕೆ ಗೋಚಾರ ಇರುತ್ತೆ, ಆಚರಣೆ ಇರೋದಿಲ್ಲ. ಒಂದಷ್ಟು ಗ್ರಹಣಗಳ ಆಚರಣೆ ಇರುವಂಥದ್ದಿದೆ. ಕಳೆದ ಸೂರ್ಯಗ್ರಹಣನೂ ನಮಗೆ ಭಾರತಕ್ಕೆ ಕಾಣಿಸ್ಲಿಲ್ಲ. ಅದು ಗೋಚಾರದಲ್ಲಿ ಆಗಿರುವಂಥ ಸಂಭವ ಇದೆ. ಮತ್ತೆ ಅದ್ರ ಜೊತೆಗೆ ಈ ನಮ್ಮ ಭಾರತಕ್ಕೆ ಇಲ್ಲದಿರೋ ಕಾರಣಕ್ಕೆ ಆಚರಣೆ ಇರಲಿಲ್ಲ. ಆದರೆ ಈಗ ಚಂದ್ರಗ್ರಹಣ ಏನಾಗ್ತಾ ಇದೆ, ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಮತ್ತೆ ಒಂದಷ್ಟು ಖಗ್ರಾಸ ಚಂದ್ರಗ್ರಹಣ ಅಂತಲೂ ಹೇಳುವಂಥದ್ದಿರುತ್ತೆ. ಅದರಿಂದ ಒಂದಷ್ಟು ಪರಿಣಾಮ ನಮ್ಮ ಭಾರತಕ್ಕೆ ಹೆಚ್ಚಿನ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಜ್ಯೋತಿಷ್ಯದಲ್ಲಿ. ನಾವು ಯಾವಾಗಲೂ ಅಷ್ಟೇ ಚಂದ್ರನ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ, ಮತ್ತೆ ಮಾತೃಕಾರಕ ಅಂತ ಹೇಳ್ತೀವಿ. ಯಾವಾಗ ಈ ಗ್ರಹಣದ ಸಂದರ್ಭದಲ್ಲಿ ಒಂದಷ್ಟು ಗ್ರಹಣದ ನಂತರ ಒಂದಷ್ಟು ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮಗಳು ಬೀಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಕೆಲವು ಲೆಕ್ಕಾಚಾರದಲ್ಲಿ ಈ ಗ್ರಹಣ ಆದಮೇಲೆ ಮತ್ತೆ ಗ್ರಹಣದ ವಿಚಾರದಲ್ಲಿ ಒಂದಷ್ಟು ಭಯ ಬೀಳುವಂಥದ್ದು. ಗ್ರಹಣಪ್ಪ ಏನು ಮಾಡೋದು, ಏನಾದರೂ ತೊಂದರೆ ಆಗುತ್ತಾ, ಇದನ್ನು ಒಂದಷ್ಟು ಲೆಕ್ಕಾಚಾರ ಮಾಡುವಂಥದ್ದಿರುತ್ತೆ. ಮತ್ತು ಇಡೀ ನವಮಂಡಲದಲ್ಲಿರುವಂಥದ್ದು ಒಂದಷ್ಟು ತಿಳ್ಕೊಂಡಿರುವಂಥವ್ರು ಅಥವಾ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡ್ತಾ ಇರುವಂಥವ್ರು ಒಂದಷ್ಟು ದೇವಸ್ಥಾನಗಳನ್ನು ಮುಚ್ಚುವಂಥದ್ದು, ಮತ್ತು ಒಂದಷ್ಟು ಆಹಾರದ ಪದ್ಧತಿಯನ್ನು ಒಂದಷ್ಟು ಬದಲಾವಣೆ ಮಾಡಿಕೊಳ್ಳುವಂಥದ್ದು. ಸೊ ಇದೆಲ್ಲ ಒಂದಷ್ಟು ಒಪ್ಕೊಳ್ಳೇಬೇಕಾದಂಥದ್ದು ಒಂದೊಂದಷ್ಟು ಸಂಗತಿ ಇದೆ. ಒಂದಷ್ಟು ವಾದ ವಿವಾದಗಳು ನಡೆಯುವಂಥ ಸಂಗತಿಗಳು ನಾವು ನೋಡ್ತಾ ಇದ್ದೀವಿ. ಹೌದು. ಆದರೆ ಏನೇ ವಾದ ವಿವಾದಗಳು ನಡೆದ್ರೂ ಒಂದಷ್ಟು ತಿಳ್ಕೊಳ್ಳೇಬೇಕು ವೈಜ್ಞಾನಿಕವಾಗಿ ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ಇದೆ. ಹೌದು. ಯಾಕಂತೇಳಿ ಗ್ರಹಣ ಸಂಭವಿಸುವಾದಂಥ ಸಂದರ್ಭದಲ್ಲಿ ಒಂದು ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ. ಸೂರ್ಯನ ಪ್ರಭಾವ, ಸೂರ್ಯನ ಅನುಗ್ರಹ ಇದೆಲ್ಲ ಇದ್ರೇನೆ ನಮ್ಗೆ ಆರೋಗ್ಯಕಾರಕ ಅಂತ ಹೇಳ್ತೀವಿ. ಒಂದು ಸಸ್ಯ ಬೆಳಿಬೇಕಾದ್ರೂ ಸೂರ್ಯನ ಬೆಳಕು ಇರಲೇಬೇಕು. ಹೌದು. ಹಾಗಾಗಿ ಸೂರ್ಯನಿಗೆ ಅಥವಾ ಚಂದ್ರನ ಪ್ರಭಾವ ಏನಾದರೂ ನಮ್ಮ ಮೇಲೆ ಕೆಟ್ಟ ರೀತಿಯಲ್ಲಿ ಬಿತ್ತು ಅಂದರೆ ಸಮಸ್ಯೆ ಬರೋದು ಸಹಜ ಇರುತ್ತೆ. ಅದಕ್ಕೆ ಆಹಾರ ಮಾಡಿರೋ ಪದಾರ್ಥಗಳು ಏನಾದರೂ ಮಿಕ್ತು ಅಂತ ಹೇಳಿದ್ರೆ, ಅಥವಾ ನೀರಿದೆ ಮಿಕ್ಕಿರುವಂಥದ್ದು, ಹಾಲು ಅಥವಾ ಇನ್ನಿತರ ಪದಾರ್ಥಗಳಿದೆ ಅಂದರೆ ದರ್ಬೆ ಹಾಕುವಂಥದ್ದಿದೆ. ಸೊ ಇದು ಆಗಿನ ಕಾಲದಲ್ಲಿರುವಂಥದ್ದು. ಮತ್ತು ನಂತರ ಗ್ರಹಣ ಆದಮೇಲೆ ಪೂಜೆಯನ್ನು ಮಾಡುವಂಥದ್ದು, ಸ್ನಾನಾದಿಗಳನ್ನು ಮಾಡುವಂಥದ್ದು, ಮತ್ತು ಗ್ರಹಣ ಸಂದರ್ಭದಲ್ಲಿ ಸಿದ್ಧಿ ಮಾಡಿಕೊಳ್ಳುವಂಥದ್ದು. ಈ ಕೆಲವೊಂದು ಅಥರ್ಣ ವೇದದಲ್ಲಿ ಇರುವಂಥವ್ರಂತೂ ಬಹಳ ಗ್ರಹಣ ಬರೋದಕ್ಕೆ ಕಾಯ್ಕೊಂಡಿರ್ತಾರೆ. ಈ ಕೆಲವೊಂದೆಲ್ಲ ವಾಮಾಚಾರ ಪ್ರಯೋಗಗಳು ಮಾಡುವಂಥದ್ದು ಅಥವಾ ಮಂತ್ರಸಿದ್ಧಿ ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂಥ ಸಮಯ ಅಂತಲೇ ಹೇಳ್ಬೋದು. ಈಗ ಏನು ಮಾರ್ಚ್ 3ನೇ ತಾರೀಕು ಬಂದಿದೆ, ಇದೊಂದಷ್ಟು ಪ್ರಭಾವ ಸಮಸ್ಯೆಗಳು ಉಂಟು ಮಾಡುವಂಥ ಗ್ರಹಣ ಆಗಿದೆ. ಯಾಕಂತ ಹೇಳಿದ್ರೆ ಚಂದ್ರ ಅತಿ ಸೂಕ್ಷ್ಮವಾಗಿ ಪರಿಣಾಮಗಳನ್ನು ಬೀಳುವಂಥದ್ದು, ಒಂದಷ್ಟು ರಾಶಿಗಳ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಅದಕ್ಕೆ ಈ ಒಂದಷ್ಟು ಚಂದ್ರಗ್ರಹಣ ಬಂದಾಗ ಒಂದಷ್ಟು ಆಚರಣೆ ವಿಧಿವಿಧಾನಗಳನ್ನು ತಿಳ್ಕೋಬೇಕು ಅನ್ನುವಂಥದ್ದು ಹೇಳುತ್ತೆ.